ಚಪಾತಿಯ ಜೊತೆಗೆ ನೀವು ಹಲವಾರು ಬಗೆಯ ಸೈಡ್ ಡಿಶ್ ರೆಸಿಪಿಯನ್ನ ಟ್ರೈ ಮಾಡಿರಬಹುದು. ಇವತ್ತು ನನ್ನ ಅತ್ತೆ ಒಂದು ರೆಸಿಪಿಯನ್ನ ತೋರಿಸ್ತಾ ಇದ್ದಾರೆ. ಟೊಮೆಟೊವನ್ನ ಬಳಸಿ ಮಾಡುವಂತಹ ಒಂದು ಗೊಜ್ಜಿನ ರೆಸಿಪಿ ಇದು. ಚಪಾತಿಯ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನಮ್ಮಲ್ಲಿ ಎಲ್ರಿಗೂ ಕೂಡ ಈ ರೆಸಿಪಿ ತುಂಬಾನೇ ಇಷ್ಟ. ಇವತ್ತು ಈ ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಈ ಟೊಮೆಟೊ ಗೊಜ್ಜನ್ನ ಮಾಡ್ಲಿಕ್ಕೆ ಮೊದಲಿಗೆ ಬಾಣಲೆಯನ್ನು ಬಿಸಿಗಿಟ್ಟು ಅದರಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದಾರೆ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಉದ್ದಿನ ಬೇಳೆಯನ್ನ ಹಾಕೊಳ್ತಾ ಇದ್ದಾರೆ. ಸಾಸಿವೆ ಹಾಗೆ ಉದ್ದಿನ ಬೇಳೆಯನ್ನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಬೇಕು. ಸಾಸಿವೆ ಎಲ್ಲ ಚಟಪಟ ಅಂದು ಉದ್ದಿನ ಬೇಳೆಯ ಬಣ್ಣ ಬದಲಾಗಬೇಕು, ಅಲ್ಲಿಯ ತನಕ ಹುರ್ಕೊಂಡು ಅದಕ್ಕೆ 1-2 ಪೀಸು ಒಣಮೆಣಸು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ತಾ ಇದ್ದಾರೆ. ಅತ್ತೆ ಈಗಾಗಲೇ ಹಲವಾರು ರೆಸಿಪಿಗಳನ್ನ ತೋರಿಸಿದ್ದಾರೆ. ಬಾಳೆದಿಂಡಿನ ಪಲ್ಯ ಇರ್ಬೋದು, ಒಂದು ಕೂಟಿನ ರೆಸಿಪಿ, ಹಾಗೆ ಮೈಸೂರು ಪಾಕ ಎಲ್ಲ ಅತ್ತೆ ಮಾಡಿರೋದನ್ನ ನಾನು ಈಗಾಗಲೇ ಶೇರ್ ಮಾಡಿದ್ದೇನೆ. ಅದೇ ರೀತಿ ಇದು ಕೂಡ ಒಂದು ಅವರು ಮಾಡುವಂತಹ ರೆಸಿಪಿಯಲ್ಲಿ ಟಾಪ್ 1 ಅಂತಾನೆ ಹೇಳ್ಬೋದು. ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದಾರೆ. ಎಲ್ಲವನ್ನ ಚೆನ್ನಾಗಿ ಹುರ್ಕೊಂಡು ಈಗ ಅದಕ್ಕೆ 1 ಕಟ್ ಮಾಡಿರುವಂತಹ ಹಸಿಮೆಣಸನ್ನ ಹಾಕಿದ್ದಾರೆ. ಖಾರಕ್ಕೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ನಂತರ ಸ್ವಲ್ಪ ಅರಿಶಿನವನ್ನ ಹಾಕೊಳ್ತಾ ಇದ್ದಾರೆ. ಅರಿಶಿನ ಹಾಕಿದ ನಂತರ ಕಟ್ ಮಾಡಿರುವಂತಹ ಟೊಮೆಟೊ ಹುಳುಗಳನ್ನ ಹಾಕೊಳ್ತಾ ಇದ್ದಾರೆ. ಇಲ್ಲಿ 6 ಟೊಮೆಟೊವನ್ನ ಬಳಸ್ತಿದ್ದಾರೆ ಈ ಗೊಜ್ಜನ್ನ ಮಾಡ್ಲಿಕ್ಕೆ. ಟೊಮೆಟೊವನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಒಂದು ಮುಚ್ಚಳವನ್ನ ಮುಚ್ಚಿಟ್ಟು ಟೊಮೆಟೊ ಹಣ್ಣನ್ನ ಬೇಯಲಿಕ್ಕೆ ಬಿಡಬೇಕು. ಮಧ್ಯ ಮಧ್ಯ ಅದನ್ನ ಮಗ್ಸ್ತಾ ಇರಬೇಕು. ಸ್ಟೀಲ್ ಬಾಣಲೆ ಆಗಿರೋದ್ರಿಂದ ಮಧ್ಯ ಮಧ್ಯ ಒಮ್ಮೆ ಮುಚ್ಚಳವನ್ನ ತೆಗೆದು ಮಗ್ಸ್ಕೊಳ್ತಾ ಇರಬೇಕು. ಟೊಮೆಟೊ ಹಣ್ಣೆಲ್ಲ ಮೆತ್ತಗಾಗ್ತಾ ಬಂದಿದೆ ಈಗ ಇದಕ್ಕೆ ರುಚಿಗೆ 1 ಟೀ ಚಮಚ ಆಗುವಷ್ಟು ಬೆಲ್ಲವನ್ನ ಹಾಕಿದ್ದಾರೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮತ್ತೆ ಹುಳಿಯನ್ನ ಹಾಕುವ ಅಗತ್ಯ ಇಲ್ಲ. ಇದರ ಗ್ರೇವಿಯ ಥಿಕ್ನೆಸ್ಸಿಗೋಸ್ಕರ ತುರಿದಿರುವಂತಹ ಒಂದು ದೊಡ್ಡ ಆಲೂಗಡ್ಡೆಯನ್ನ ಹಾಕೊಳ್ತಾ ಇದ್ದಾರೆ. ಆಲೂಗಡ್ಡೆಯನ್ನ ತುರಿದು ನೀರಿನಲ್ಲಿ ಹಾಕಿ ಇಟ್ಕೊಂಡಿರ್ಬೇಕು, ಆಗ ಅದರಲ್ಲಿರುವ ಸ್ಟಾರ್ಚ್ ಎಲ್ಲ ಹೋಗ್ತದೆ. ಹಾಗೆ ಆಲೂಗಡ್ಡೆ ಕಪ್ಪಾಗೋದು ಕೂಡ ಇಲ್ಲ. ನೀರನ್ನ ಹಿಂಡಿ ಆಲೂಗಡ್ಡೆಯ ತುರಿಯನ್ನ ಗೊಜ್ಜಿಗೆ ಹಾಕೊಳ್ತಾ ಇದ್ದಾರೆ. ಆಲೂಗಡ್ಡೆಯನ್ನ ಹಾಕಿದ ನಂತರ ಗ್ರೇವಿ ದಪ್ಪ ಆಗ್ತಾ ಬರ್ತದೆ. ಆಲೂಗಡ್ಡೆ ಬೇಯಲಿಕ್ಕೆ ಸ್ವಲ್ಪ ನೀರು ಬೇಕಾಗ್ತದೆ. ಹಾಗಾಗಿ ನಿಮಗೆ ಎಷ್ಟು ಗ್ರೇವಿ ದಪ್ಪವಾಗಿ ಬೇಕು ಅಂತ ನೋಡಿಕೊಂಡು ಇದಕ್ಕೆ ನೀರನ್ನ ಹಾಕೊಳ್ಬೇಕು. ಚಪಾತಿಗೆ ಮಾಡೋದ್ರಿಂದ ಸ್ವಲ್ಪ ತುಂಬಾ ನೀರಾಗಿಯೂ ಬೇಡ, ತುಂಬಾ ದಪ್ಪವಾಗಿಯೂ ಬೇಡ. ಆ ಹದದಲ್ಲಿ ಮಾಡ್ಕೊಂಡ್ರೆ ಚಪಾತಿಗೆ ಹದ ಆಗ್ತದೆ. ಇಲ್ಲಿ 1 ಲೋಟ ಆಗುವಷ್ಟು ನೀರನ್ನ ಹಾಕೊಂಡಿದ್ದಾರೆ. ಇಷ್ಟು ದಪ್ಪ ಆಗಿದೆ ಇದೀಗ. ಅದು ಆಲೂಗಡ್ಡೆ ಬೆಂದು ಬಂದ ನಂತರ ಮತ್ತು ಕೂಡ ಗಟ್ಟಿ ಆಗ್ತಾ ಬರ್ತದೆ. ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದಕ್ಕೆ 1/2 ಟೇಬಲ್ ಚಮಚ ಆಗುವಷ್ಟು ಸಾರಿನ ಪುಡಿಯನ್ನ ಹಾಕೊಳ್ತಾ ಇದ್ದಾರೆ. ರಸಂ ಪುಡಿ ಇದ್ರೆ ಅದನ್ನ ಹಾಕೊಂಡ್ರೆ ಟೊಮೆಟೊ ಗೊಜ್ಜಿಗೆ ತುಂಬಾ ಚೆನ್ನಾಗಿ ಆಗ್ತದೆ. ಇದು ಮಾಡುವ ವಿಧಾನವನ್ನ ನಾನು ಈಗಾಗಲೇ ತೋರಿಸಿದ್ದೇನೆ. ರಸಂ ಪುಡಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅನ್ನೋ ವಿಡಿಯೋ ನನ್ನ ಚಾನಲ್ ಅಲ್ಲಿ ಇದೆ. ನೀವು ಇನ್ನು ನೋಡಿಲ್ಲ ಅಂದ್ರೆ ಅದನ್ನು ಕೂಡ ಚೆಕ್ ಮಾಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿ ಬಂದ ನಂತರ ಕೊನೆಯಲ್ಲಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಪುದೀನ ಸೊಪ್ಪು. 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಕೊನೆಯಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿಯನ್ನ ಬಂದ್ರೆ ಸಾಕು. ನಂತರ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ರುಚಿಯಾದಂತಹ ಟೊಮೆಟೊ ಗೊಜ್ಜು ರೆಡಿ ಆಗ್ತದೆ. ಚಪಾತಿಯ ಜೊತೆಗೆ ತುಂಬಾನೇ ಸೂಪರ್ ಆಗಿರ್ತದೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಅತ್ತೆಯ ಈ ರೆಸಿಪಿಯನ್ನ ನೀವು ಇಷ್ಟಪಟ್ರೆ ಅವರಿಗೂ ಕೂಡ ಇಷ್ಟ ಆಗ್ತದೆ. ಮುಂದೆ ಮತ್ತೊಂದು ವಿಡಿಯೋವನ್ನ ಮಾಡಿ ತೋರಿಸ್ಲಿಕ್ಕೆ ಹೇಳಲಿಕ್ಕೆ ನನಗೂ ಕೂಡ ಖುಷಿ ಆಗ್ತದೆ. ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.